ಮೂಲಂಗಿ ಸಾರು ತಿಂದಿ. ಮೂಲಂಗಿ ಮೂಲಂಗಿ ತಿಂದ್ರೆ ಉಸ್ ಬರುತ್ತೆ. ಆರ್ತಿಕ ಎಂಬ ಹುಡುಗಿ ಕಾರ್ತಿಕ ಎಂಬ ಹುಡುಗನ ಪ್ರೀತಿಸುತ್ತಾಳೆ. ಆರ್ತಿಕ ಆರ್ತಿಕ ಎಂತ ಆರ್ತಿಕ ನಾನು ಕೊಟ್ಟಿರೋ ಟಾಪಿಕ್ ಹೆಂಗೈತೆ ಅಂದ್ರೆ ಟಂಗ್ ಟ್ವಿಸ್ಟರ್ ಐತೆ. ಪ್ರ ಪ್ರ ಮಾ ಪ್ರ ಮಾ ಪ್ರ ಮಾ ಅಮ್ಮ ಅಪ್ಪ. ಸಾಂಗ್ ಹಾಕಿ ಸಾಂಗ್ ಪ್ಲೇ ಮಾಡಿ. ಎಕ್ಸ್ಪ್ರೆಷನ್ ನೋಡಿ ಮುಂದೆ. ಎಕ್ಸ್ಪ್ರೆಷನ್ ಧನ್ಯಮ್ಮ ನಗ್ಬೇಡಿ. ಅವರು ನಂಗೆ ಕಿರ್ಚ್ಬೇಡ ಅಂತ ಹೇಳಿ ಊರಿಗೆ ಹೇಳೋ ತರ ಕಿರ್ಚಿಸುತ್ತಾರೆ. ನಾಯಿ ಮರಿ ಯು ನಾಯಿ ಮರಿ ಒಂದು ನಾಯಿ ಮರಿ ಯು 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 ನಾಯಿ ಮರಿ ನಾಯಿ ಮರಿ ಯಾಕೆ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸೊ ಗೈಸ್, ರೀಸೆಂಟ್ ಆಗಿ ನಾವು ಹೆಡ್ಫೋನ್ ಚಾಲೆಂಜ್ ಮಾಡಿದ್ವಿ ಬೆಂಗಳೂರಲ್ಲಿ. ಸೊ ಅದು ನನ್ನ ಅಮ್ಮನಿಗೆ ಮತ್ತು ಅಕ್ಕನಿಗೆ ತುಂಬ ಇಷ್ಟ ಆಗಿದೆ ಅಂತ ಹೆಡ್ಫೋನ್ ಚಾಲೆಂಜು. ಅದನ್ನು ನಮ್ಮ ಊರಲ್ಲಿ ಟ್ರೈ ಮಾಡೋಣ ಬನ್ನಿ. ಯಾವ ಥರ ಇರುತ್ತೆ, ಯಾವ ಥರ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ನೋಡೋಣ. ಧನ್ಯಮ್ಮ, ರೂಲ್ಸ್ ಗೊತ್ತು ತಾನೆ ನಿಮ್ಗೆ? ನೋಡಿ, ನಾನು ಬರ್ದಿರೋ ಟಾಪಿಕ್ ಇಷ್ಟಿದೆ. ಸೊ ಒಬ್ಬೊಬ್ರಿಗೆ ಮೂರು ಟಾಪಿಕ್ ಬರುತ್ತೆ. ನೋಡೋಣ ಎಷ್ಟು ಬೇಗ ಕಂಡಿಡಿತಾರೆ, ಹೆಂಗೆ ಕಂಡಿಡಿತಾರೆ ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಆಟೋದ ರೂಲ್ಸ್ ಗೊತ್ತಿರುತ್ತೆ. ಅಮ್ಮ, ನಿಮ್ಗೂ ಗೊತ್ತಲ್ವಾ? ನೋಡಿದಿರಲ್ವಾ? ಸೂರಿ, ನಿಂಗೂ ಗೊತ್ತ ತಾನೆ? ಓಕೆ, ಸ್ಟಾರ್ಟ್ ಡೈರೆಕ್ಟು. ರೆಡಿನಾ? ರೆಡಿ. ನೋಡೋಣ ಇವಾಗ ನಮ್ಮ ಧನ್ಯ ಅವರು ಫಸ್ಟ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಕಂಡಿಡಿತಾರ ಇಲ್ವಾ ನೋಡೋಣ. ಸನಮ, ಒಂದು ಟಾಪಿಕ್ ಎತ್ಕೊಳ್ಳಿ ನೀವು. ನಾನು ಎತ್ಕೋಬೇಕಾ? ನೀವೇ ಒಂದು ಟಾಪಿಕ್. ಹಾ, ಅದನ್ನ ಇವರ ಬಾಯಲ್ಲಿ ಹೇಳ್ಸಿ ನೋಡೋಣ. ಓದ್ತೀನಿ. ಯಾಕಮ್ಮ, ಏನು ಕೇಳಿಸ್ತಿಲ್ವಾ? ಸಾಕು. ಏನ್ ಹೇಳಿದ್ರು ಕೇಳಿಸ್ತಾ ಇಲ್ಲ. ಸರಿ, ಆಯ್ತು. ಹಾ, ಆರ್ತಿಕ ಎಂಬ ಹುಡುಗಿ ಕಾರ್ತಿಕ ಎಂಬ ಹುಡುಗನ ಪ್ರೀತಿಸುತ್ತಾಳೆ. ಆರ್ತಿಕ ಅತ್ತಿಗೆ ಆರ್ತಿಕ ಅತ್ತೆ ಆರ್ತಿಕ ಆರ್ತಿಕ ಎಂತ ಮೆಲ್ಲಗೆ ಹೇಳಿ, ಮೆಲ್ಲಗೆ. ಅಕ್ಕ ಆರ್ತಿಕ ಅತ್ತ ಆರ್ತಿಕ ಅತ್ತೆ ಮೆಲ್ಲ ಆ ಮನೆಗೆಲ್ಲ ಈ ಮನೆಗೆ ಕೇಳ್ಬೇಕಾದ. ಆರ್ತಿಕ ಕೇಳ್ತಿಲ್ಲ. ಆರ್ತಿಕ 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 ಎಂಬ ಸ್ವಲ್ಪ ನಿಧಾನ. ಎಂಬ ಆರ್ತಿಕ ಕೆಂಪು ಆರ್ತಿಕ ಓಕೆ ಎಂಬ ಇಂಪ ಎಂಬ ಎಂಬ ಹೇ ಕರೆಕ್ಟ್. ಹೆಮ್ಮು ಎಂತ ಕಿರಿಚ್ತು. ಹೆಡ್ಸೆಟ್ ತೆಗಿರಿ. ಯಾಕ ಜೋರಾಗಿ ಕಿರ್ಚಬಾರ್ದು. ಅಲ್ಲಮ್ಮ, ಇದ್ರಲ್ಲಿ ಗೊತ್ತಾಗಲ್ಲ. ಅವ್ರ ಲಿಪ್ಸಿಂಗ್ ನೋಡ್ಕೊಂಡು ಕಂಡಿಡಿಯಕ್ ಟ್ರೈ ಮಾಡಿ. ಇನ್ನೊಂದ್ ಏನ್ ಗೊತ್ತಾ, ಜಾಸ್ತಿ ಕಿರ್ಚಬೇಡಿ, ಅಂದ್ರೆ ಇಲ್ಲಿರೋರ್ಗೆ ಡಿಸ್ಟರ್ಬ್ ಆಗುತ್ತೆ. ಕೇಳಿಸೋದೇ ಇಲ್ಲ. ನಾನು ಎಷ್ಟು ಕೇಳಿಸ್ಬಾರ್ದು. ಅಲ್ಲ, ನೀವು ಮಾತಾಡೋದು ನಮಗ್ ಕೇಳಿಸ್ತಿರುತ್ತೆ. ಸೊ ಅಲ್ಲ, ನೀವು ಕಿರ್ಚಬೇಡಿ ಅಂತ ನಾನು ಹೇಳ್ತಿರೋದು. ನೀವು ಕಂಡಿಡೀರಿ, ಕಿರ್ಚಬೇಡಿ. ಅದೇ ಕಿರ್ಚಿದ್ರೆ ಚೆನ್ನಾಗಿದೆ ಅವಳದು ಎಕ್ಸ್ಪ್ರೆಷನ್. ಎಂತ ಅಲ್ಲಿ ನೋಡು. ಅಲ್ಲ, ಒಳ್ಳೆ ಈ ಅಜ್ಜಿದೀರ್ ಕಿರ್ಚ್ತಾರಲ್ವಾ, ಹಂಗೆ ಕಿರ್ಚೋದು. ಹಾಕು ಸರಿಯಾ? ಫಸ್ಟ್ ಸರಿ ಹಾಕ. ಆರ್ತಿಕ ಎಂಬ 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 ಹೆಮ್ಮೆ ಎಂಬ ಎಂಬ ಎಮ್ಮು ಎಂಬ ಕೆಪ್ಪ ಕೆಪ್ಪ ಎಂಬ 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 ಎಮ್ಮೆ ಎಂಬ ಎಂಬ ಒಂದು ಪೂರ್ತಿ ಸೆಂಟೆನ್ಸ್ ಅವ್ರ ಮುಂದೆ ಹೇಳಿ. ಆರ್ತಿಕ ಎಂಬ ಹುಡುಗಿ. ಆರ್ತಿಕ ಹುಡುಗಿ ಕೆಂಪು. ಕೆಂಪು ಎಲ್ಲಿಂದ ಬಂತು? ಓಕೆ, ಎಂಬ 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 ಸ್ವಲ್ಪ ನೆಕ್ಸ್ಟ್ ಆದಾಯ ಅಂತೆ. ಆರ್ತಿಕ ಎಂಬ ಹುಡುಗಿ ಹುಡುಗಿ ಕಾರ್ತಿಕ ಕಾರ್ತಿಕ ಹುಡುಗಿ ಆರ್ತಿಕ ಹೊಟ್ಟೋಯ್ತು.
ಕಾರ್ತಿಕ ಆರ್ತಿಕ ಓಕೆ ತೀರ್ಥ ಕಾರ್ತಿಕ ಅದ್ರ ನೆಕ್ಸ್ಟ್ ಹೇಳಿ. ಕಾರ್ತಿಕ ಎಂಬ ಹುಡುಗನ ಇನ್ನೊಂದ್ಸಲ ಕಾರ್ತಿಕ ಎಂಬ ಹುಡುಗನ ಕಾರ್ತಿಕ ಹಾರ್ತಿಕ ಯಾವ ತಿಕ್ಕದ ಕಾರ್ತಿಕ ಕಾಗೆ ಕಾರ್ತಿಕ ಎಂಬ ಹುಡುಗನ ಕಾರ್ತಿಕ ಬೆಪ್ಪ ಕಾರ್ತಿಕ ಬೆಪ್ಪ ಅಂತ ಹುಡುಗ ಹುಡುಗ ಪ್ರೀತಿಸುತ್ತಾಳೆ ಏನು ಪ್ರೀತಿಸುತ್ತಾಳೆ ಆರ್ಥಿಕ ಹುಡುಗ ಪ್ರೀತಿಸುತ್ತಾನೆ ಇದೆ ಸರ್. ಆರ್ತಿಕ ಎಂಬ ಹುಡುಗಿ ಕಾರ್ತಿಕ ಆರ್ತಿಕ ಎಂಬ ಹುಡುಗಿ ಪ್ರೀತಿಸುತ್ತಿದ್ದ ಕಾರ್ತಿಕ ಎಂಬ ಹುಡುಗನ ಪ್ರೀತಿಸುತ್ತಾಳೆ ಆರ್ಥಿಕ ಎಂಬ ಹುಡುಗಿ ಪ್ರೀತಿಸುತ್ತಾನೆ ಕಾರ್ತಿಕ ಎಂಬ ಹುಡುಗನ ಆರ್ಥಿಕ ಎಂಬ ಹುಡುಗಿ ಓಕೆ ಡೌನ್ ಫಸ್ಟ್ ಓಕೆ ಸೆಕೆಂಡ್ ಕಾರ್ತಿಕ ಎಂಬ ಹುಡುಗನ ಪ್ರೀತಿಸುತ್ತಾನೆ ಕಾರ್ತಿಕ ಎಂಬ ಹುಡುಗನ ಪ್ರೀತಿಸುತ್ತಾಳೆ ಕಾರ್ತಿಕ ಎಂಬ ಹುಡುಗನ ಪ್ರೀತಿಸುತ್ತಿದ್ದಾನೆ. ಫಸ್ಟ್ ಇಂದ ಹೇಳು. ಫಸ್ಟ್ ಎಲ್ಲಿ? ಬಸ್ ಸ್ಟ್ಯಾಂಡ್ ಅಲ್ಲಿ ಹೇಳು. ಆರ್ಥಿಕ ಎಂಬ ಹುಡುಗನ ಕಾರ್ತಿಕ ಎಂಬ ಹುಡುಗಿ ಎರಡು ಲೈನು 2 ಲೈನ್. ಹೇಳು. ಆರ್ಥಿಕ ಎಂಬ ಹುಡುಗಿ ಹೇಳು. ಆರ್ಥಿಕ ಎಂಬ ಹುಡುಗಿ ಕಾರ್ತಿಕ ಎಂಬ ಹುಡುಗನ ಪ್ರೀತಿಸುತ್ತಾಳೆ. ಆರ್ಥಿಕ ಎಂಬ ಹುಡುಗ ಯಪ್ಪ ಸ್ವಾಮಿ. ಆರ್ಥಿಕ ಎಂಬ ಹುಡುಗಿ ಕಾರ್ತಿಕ ಎಂಬ ಹುಡುಗನ ಪ್ರೀತಿಸುತ್ತಾಳೆ. ಆರ್ಥಿಕ ಎಂಬ ಹುಡುಗಿ ಕಾರ್ತಿಕ್ ಎಂಬ ಹುಡುಗನ ಪ್ರೀತಿಸುತ್ತಾಳೆ. ಯಬ್ಬಾ ಸದ್ಯ ಸೂಪರ್ ತೆಗೀರಿ. ಗೊತ್ತಾಯ್ತಾ ನಿಮ್ಗೆ ಈಗಾದ್ರು? ಏನು ಕೇಳಿಸಿಲ್ಲ ಅದಕ್ಕೆ. ಎಂತ ಸೌಂಡ್ ಅಲ್ಲಿ ಇಲ್ಲಿ ಕೇಳ್ತದೆ. ಸ್ವಲ್ಪ ಮೆತ್ತಗೆ ಹೇಳಿ, ನೀವ್ ಹೇಳೋದ್ ಕೇಳಿಸ್ತಿರುತ್ತೆ. ನೀವು ಸೌಂಡ್ ಇದೆ ಅನ್ಬಿಟ್ಟು ಜೋರ ಕಿಸ್ತಿದ್ದೀರಾ. ನಾನೊಂದು ಎಷ್ಟು ವಾಯ್ಸ್ ಕೊಟ್ಟಿದ್ದೀನಿ ಇವಾಗ ಗೊತ್ತಾಗಲ್ಲ ನಿಮ್ಗೆ. ವ್ಲಾಗ್ ಅಪ್ಲೋಡ್ ಮಾಡ್ದಾಗ ಗೊತ್ತಾಗ್ಲಿ. ಸಣ್ಣಗೆ ಸುಸ್ತಾಗೋಯ್ತು. ಸುಸ್ತಾಗಿ ಮತ್ತೆ ಅದನ್ನ ಹೇಳ್ತಾಳೆ. ಆರ್ಥಿಕ ಅಂದ್ರೆ ಕಾರ್ತಿಕ್ ಅಂತಾಳೆ, ಕಾರ್ತಿಕ್ ಅಂದ್ರೆ ಬಸ್ ಸ್ಟ್ಯಾಂಡ್ ಅಂತ ಅರ್ಥ ಆಗ್ತದೆ. ಫಸ್ಟ್ ಇಂದ ಹೇಳು ಅಂತ ಹೇಳ್ತಿದೀನಿ. ಬಸ್ ಸ್ಟ್ಯಾಂಡ್ ಅಂತಾರೆ ಫಸ್ಟ್ ಇಂದ. ಸರಿ, ನೆಕ್ಸ್ಟ್ ಇವಾಗ ಚೂರಿ ಹೇಳ್ಕೊಡ್ತಾನೆ ನಿಮ್ಗೆ. ನೋಡ್ಲಿಕ್ಕೆ ಎಷ್ಟು ಈಸಿ ಗೊತ್ತಾ, ಆದ್ರೆ ಈ ಗೇಮ್ಸ್ ಆಡೋದು ತುಂಬಾ ಕಷ್ಟ ಇದೆ. ನೋಡ್ಲಿಕ್ಕೆ ಮಾತ್ರ ಫನ್ನಿ ಆಗಿದೆ, ಆಡೋಕೆ ತುಂಬಾ ಕಷ್ಟ. ಸರಿ, ಇವಾಗ ಚೂರಿ ಟಾಪಿಕ್ ಎತ್ಕೋತಾನೆ. ನೋಡಿ ಫುಲ್ ಬೆವತೆ ಹೋಗಿದ್ದೀನಿ. ಕಿರ್ಚಿ ಕೆರೆದು ಕೊಳ್ಳುವುದ್ರಲ್ಲಿ ಕೇಳಿಸಿಲ್ಲ. ಕೇಳಿಸ್ಬಾರ್ದು. ಕೆರೆದು ಕೊಳ್ಳುವುದ್ರಲ್ಲಿ ಏನು ಸುಖ ಇದೆ ಕಂತ. ಓಕೆನಾ? ಅದನ್ನ ಹೇಳ್ತೀನಿ. ಏನ್ ಅರ್ಥ ಆಗಲ್ಲ. ಕೆರೆದು ಗೇರು ಬೀಜ ಉಂಡೆ. ನೀನ್ ಹಂಗ್ ತೋರ್ಸಿದ್ರೆ ಏನೇನೋ ಹೇಳ್ತಾರೆ. ಕೈ ಆಕ್ಷನ್ ಮಾಡಬೇಡ. ಎಲ್ಲರೂ ಕೆರೆದು ಎರಡು ನಾನು ಕೊಟ್ಟಿರೋ ಟಾಪಿಕ್ ಹೆಂಗೈತೆ ಅಂದ್ರೆ ಟಂಗ್ ಟ್ವಿಸ್ಟರ್ ಐತೆ. ನೀನು ಕಾ ಅಂದ್ರೆ ಅವ್ರಿಗೆ ಹೇ ಅಂತಾರೆ. ಕೆರೆದು ಕೆರೆದು ಎಲ್ಲು ಬೆಲ್ಲ. ಬಿಡು. ಕೆರೆದು ಕಣ್ಣು ಕೆರೆದು ಕೊಳ್ಳುವುದ್ರಲ್ಲಿ ಕೆರೆದು ಸರಿ ಹೇಳು. ಕೆರೆದು ಕೊಳ್ಳುವುದ್ರಲ್ಲಿ ಹೇಳು. ಏನು ಸುಖ ಇದೆ ಕಾಂತ. ಏನು ಸೂಕ್ತ. ಏನು ಎಳ್ಳು ಬೆಲ್ಲ. ಏನು ಯಾರು. ಏನು ಏನು ಸುಖ. ಏನು ಸೋಡಾ. ಸೋಡಾ ಹೋಗಲ್ಲ. ಸೋಡಾ ಸುಖ ಭಯ. ಪಾನಿಪುರಿ ಸುಖ. ಸುಖ ಸೋಡಾ. ಏಯ್ ಏನು ಸುಖ.
ಏನು ಸುಖ? ಏನು 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 ಸುಖ? ಏನು ಕೂತಿದ್ದಿ ಏ, ಸುಖ ಸೊಂಟ ಸೊಂಟ ಕಡ ಕಡ ಸುಖ ಸುಖ ಕೈಯಿಂದ ಹಾಕಿದ್ರು. ಸುಖ ಸುಕ್ಕ ಹಾ ಹಾ ಹಾ. ಕೋಳಿಸ್ ಏ ಏನು ಸುಖ? ಕೋಳಿ ಸುಖ ಅಂತ. ಸೆಕೆಂಡ್ ಲೈನ್ ಅದು. ಸೆಕೆಂಡ್ ಲೈನ್ ಸು ಅದು ಸೆಕೆಂಡ್ ಏನು ಸು ಏನು ಸು ಏನು ಊಸು ಅಂತವ್ರೆ. ಆಯ್ತು. ಏನು ಸುಖ? ಟೇಸ್ಟ್ ತೂ ಕೆರೆದು ಕೊಳ್ಳು. ಕೆರೆದು ಕೊಳ್ಳು. ಕೆರೆದು ಏನು ಕೆರೆದು 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 ಏಳು ಏಳು ಪಕ್ಕಿಲು. ಮೂರೇ ಮೂರು ಪೆಗ್ಗಿಗೆ ಕೆರೆದು ಲಿಪ್ಸಿಂಕ್ ನೋಡ್ಕೊ, ಲಿಪ್ಸಿಂಕ್. ಅವನ ಲಿಪ್ ನೋಡ್ಕ, ಅವನ ಲಿಪ್ ಆಡ್ತಿಲ್ಲ. ಏನ್ ಆಡ್ತಿಲ್ಲ. ಕೆರೆದು ಕೆರೆದು ಎಳ್ಳು ಬೆಲ್ಲ ತಿಂದು. ಯಾನ ಇದು? ಕೆ ಕೆ ಎ ಕೆ ಬಿ ಅಲ್ಲ ಕಣ, ನೀನ್ ಕೆ ಅಂತಿರೋದು ಅವ್ರಿಗೆ ಏ ತರ ಕೇಳಿಸ್ತಿರುತ್ತೆ. ಮೂರು ಅಕ್ಷರ ಉಂಟು, ಹೇಳು. ಕೆ ಕೆ ಇವ್ನ್ ಕರೆಕ್ಟ್ ಆಗಿ ಹೇಳ್ತಿಲ್ಲ ಸನುಮ. ಕರೆಕ್ಟ್ ಆಗಿ ಇನ್ನೂ ಹೇಳ್ಬೇಕು, ಇನ್ನೂ ಹೇಳು. ಕೆರೆದು ಕೊಳ್ಳೋದ್ರಲ್ಲಿ ಏನ್ ಸುಖ ಇದೆ ಕಂತ ಅಂತ ಒಂಥರ ಎಕ್ಸ್ಪ್ರೆಷನ್ ಅಲ್ಲಾದ್ರೂ ಹೇಳು, ಕಂಡಿಡಿತಾರೆ. ಏನ್ ಸುಖ ಇದೆ ಕಂತ ಗೊತ್ತಿಲ್ಲ. ಅಂತ ಇದೀನಿ, ಗೊತ್ತಿಲ್ಲ ಅಂತ. ಚೂರಿ ಹಿಂಗೆ ಹೇಳು. ಓ ಕೆರೆದು ಓ ಆತರ ಹೇಳ್ಬೇಕು. ಬೆಳಕು. ಬೆಳಕು. ಕರೆಕ್ಟ್ ಆಗಿ ಹಂಗೆ ಹೇಳ್ಬೇಕು. ಇವಾಗ ಹೇಳ್ದಲ್ಲ. ಕೆರೆದು ಲಲಿತಾ. ನಿಜವಾಗ್ಲೂ ಕೇಳಿಸಿಲ್ವಾ ನಿಮ್ಗೆ? ನೀನೊಮ್ಮೆ ಹಾಕಿ ನೋಡು, ಆವಾಗ ಗೊತ್ತಾಗುತ್ತೆ. ಕೆರೆದು ದೇವರ ಮೇಲಾನೆ ಕೇಳಿಸ್ತೀನಿ. ಇವಾಗಾದ್ರೂ ಹೇಳಕ್ಕ? ಕೆರೆದು ಅದ ಅರ್ಥನೇ ಆಗಿಲ್ಲ ನಿಮ್ಗೆ. ಕೆರೆದು ಕೊಳ್ಳುವುದ್ರಲ್ಲಿ ಎಂತ ನಿನ್ನ ಲಿಪ್ ಇದೇ ಆಗ್ತಿಲ್ಲ, ಆಚೆ ಮೂಮೆಂಟ್. ನೀನ್ ಮೂಮೆಂಟ್ ಕೊಡ್ಬೇಕು ಚೂರಿ. ಕೆರೆದು ಇದು ನಂಗೆ ಆಗಲ್ಲ. ಇದು ಕೊಳ್ಳೋದ್ರಲ್ಲಿ ಏನ್ ಸುಖ ಇದೆ ಆತರ ಏನು ಅನ್ನೋದು ಆತರ ಎಕ್ಸ್ಪ್ರೆಷನ್ ಅಲ್ಲಾದ್ರೂ ಹೇಳು. ಲಿಪ್ ಇದು ನೀನ್ ಬರೀ ಲಿಪ್ಸಿಂಕ್ ಅಲ್ಲೇ ಹೇಳ್ತಿದ್ಯಾ. ಅಷ್ಟೊಂದೇನು ಇದ್ದಿರ್ಲಿಲ್ಲ ಅದಕ್ಕೆ. ಕಷ್ಟ ಇರ್ಲಿಲ್ವಾ? ಅಂದ್ರೆ ನನಗ್ ಕಷ್ಟ ಆಯ್ತು. ನಿನಗೆ ಹೇಳೋದು ಕಷ್ಟ ಆಯ್ತು. ಕಷ್ಟ ಆಯ್ತು. ಈಗ ಅಮ್ಮ ಒಂದು ಟಾಪಿಕ್ ಎತ್ತುತ್ತಾ ಇದಾರೆ. ಅಮ್ಮ ತಗೊಳ್ಳಿಮ್ಮ ಟಾಪಿಕ್ ಒಂದು. ಓಕೆನಾ? ಹಾ. ನನ್ನ ಹುಡುಗಿ ಮನೆ ಹಿಂದೆ ಮನೆ ಮುಂದೆ. ಮನೆ ಮುಂದೆ ನಾನು ಇರುವೆ ಪ್ರತಿ ಸಂಡೆ. ಹಾ ಓಕೆ, ಅದನ್ನ ಹೇಳ್ಸಿ ನೋಡೋಣ. ನನ್ನ ನನ್ನ ಧನ್ಯ. ನನ್ನ ನಾನು ನನ್ನ ಹುಡುಗಿ ನನ್ನ ಹುಡುಗಿ ಇದೆಂತ ಮನೆ ಮುಂದೆ. ಮನೆಯ ಮುಂದೆ. ಹಾ. ಹೇಳು ಫುಲ್ಲು. ಫುಲ್ ಹೇಳು, ಫುಲ್ ಹೇಳು. ನನ್ನ ಹುಡುಗಿ ಮನೆಯ ಮುಂದೆ. ಸೂಪರ್ ಸೂಪರ್. ಇರುವೆ ಪ್ರತಿ ಸಂಡೆ. ನಾನು ನಾನು ಇರುವೆ ಇರುವೆ ಪ್ರತಿ 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 ಮಂದಿ. ಪ್ರತಿ ಪ್ರತಿ ಮತ್ತಿ. ಪ್ರತಿ ಅಯ್ಯೋ. ಪ್ರತಿ 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 ಪೆದ್ದಿ. ನೀನು ಅರ್ಥ ಆಯ್ತು ಅವ್ರಿಗೆ, ನಗ್ತವ್ರೆ. ಅಮ್ಮ ಪ್ರ ಮ ಅಮ್ಮ ಅಪ್ಪ ಪ್ರ ಮರ ಪ್ರ ಪ್ರತಿ ಪ್ರತಿ ಮಂದಿ. ಪ್ರ ಈಗ ಪ್ರ ಪಾ ಪಪ್ಪಾಯ. ಪ್ರ ಪಾ ಪ್ರ ಪಾ ಪ್ರತಿ 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 ಪಂಜಿ. ಪ್ರತಿ 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 ಸಂಡೆ. ನನ್ನ ಮನೆ ಮುಂದೆ ಪ್ರತಿ. ಮತ್ತೆ ಫಸ್ಟ್ ಇದ್ದ ಈಗ. ಮತ್ತೆ ಫಸ್ಟ್ ಇದ್ದ. ಪ್ರತಿ ಫಸ್ಟ್ ಇಂದ ಹೇಳ್ಸಿ ಮತ್ತೆ. ನನ್ನ ಹುಡುಗಿ ನನ್ನ ಹುಡುಗಿ ಕೈ ಆಕ್ಷನ್ ಮಾಡಬೇಡಿ. ಮನೆ ಮುಂದೆ ಮನೆಯ ಮುಂದೆ ನಾನು ಇರುವೆ ಪ್ರತಿ ಸಂಡೆ. ಪ್ರತಿ ಕ್ಷಣ ನಾನು ಇರುವೆ. ಸಂಡೆ ಚಂಡಿ. ಚಂಡಿ. ಸಂಡೆ 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 ಚಡ್ಡಿ ತಿಂತೆ. ಚಡ್ಡಿ. ಸಂಡೆ ಸಂಜೆ. ಸಂಡೆ ಸಣ್ಣ. ಅವ್ರು ಹೇಳಿದ್ರು ಅನ್ಕೊಂಡು ಸಂಡೆ ಅಯ್ಯೋ. ಸಂಡೆ
ಸಂಡೆ ಫಸ್ಟ್ ಇದೆ ಹೇಳಿ ಈಗ. ಫಸ್ಟ್ ಓದ್ಬೇಕಾ? ನನ್ನ ಹುಡುಗಿ ಮನೆಯ ಮುಂದೆ ಸಂಡೆ. ಹೇಳಿ ಹೇಳ್ತೀಯವ? ನನ್ನ ಹುಡುಗಿ ಮನೆ ಮುಂದೆ ನನ್ನ ನನ್ನ ಹುಡುಗಿ ಮನೆಯ ಮುಂದೆ ಮುಂದೆ ನಾನು ಇರುವೆ ನಾನು ಇರುವೆ ಪ್ರತಿ ಸಂಡೆ. ಸಾಕಲ್ಲ ಫಸ್ಟ್ ಹೇಳ್ಸಿ. ಹೇಳಿ ಒಂದ್ಸಲ. ಹೇಳು. ನನ್ನ ಹುಡುಗಿ ಮನೆಯ ಮುಂದೆ ಪ್ರತಿ ಸಂಡೆ ಇರುವೆ. ನಾನು ಇರುವೆ ಓಕೆ ಫೈನ್. ಇರುವೆ ಪ್ರತಿ ಸಂಡೆ. ಓಕೆ ಸೂಪರ್ ಯಪ್ಪ, ಫೈನಲಿ ನಮ್ಮ ಧನ್ಯವಾದ ಟಾಸ್ಕ್ ಕಂಪ್ಲೀಟ್ ಆಯ್ತು. ಸುಸ್ತಾಗೋಯ್ತಮ್ಮ? 1 kg ಸಣ್ಣ ಅದೇ. 1 kg ಸಣ್ಣ ಆದ್ರಂತೆ. ನಮ್ಗೆ ನಕ್ಕು ಹೊಟ್ಟೆ ನೋವು ಬಂದ್ಬಿಡ್ತು ಅಲ್ವಾ ಚೂರಿ? ಅಲ್ಲ, ಇದು ಇದ್ದಿದ್ದು ಸೆಂಟೆನ್ಸ್ ನಾರ್ಮಲ್ ಚಿಕ್ಕದಾಗಿ ಅಷ್ಟೇನೆ, ಅಂದ್ರೆ ಕಷ್ಟದೇನ್ ಕೊಟ್ಟಿಲ್ಲ ನಾವು ಹೇಳೋದ್ರಲ್ಲಿ. ಬಟ್ ಆದ್ರೂ ಹೇಳೋದಕ್ ತುಂಬಾ ಕಷ್ಟಪಟ್ರು. ಅಂದ್ರೆ ಕಿವಿ ಫುಲ್ ಗುಯ್ ಅಂತ ಸೌಂಡ್ ಬರ್ತದೆ. ಸಾಂಗ್ ಹಾಕಿಮ್ಮ, ಸಾಂಗ್ ಪ್ಲೇ ಮಾಡಿ. ಎಕ್ಸ್ಪ್ರೆಷನ್ ನೋಡಿ ಮುಂದೆ. ಎಕ್ಸ್ಪ್ರೆಷನ್ ಇವಾಗ ಬೇಕು. ಓಕೆನಾ? ಕಿರ್ಚಬೇಡಿ, ಅಮ್ಮನಿಗೇನು ಕೇಳ್ಸಲ್ಲ ಈಗ. ಓಕೆ, ಹಾ. ನಾಯಿ ಮರಿಯು ನಾಯಿಗೆ ಹೇಳಿತು ನೀನು ನಾಯಿ ಎಂದು. ನಾಯಿ ಜೋರಾಗೆ ಮಾತಾಡಿ. ಕರೆಕ್ಟ್. ನಾಯಿ ಮರಿಯು ನಗ್ಬೇಡಮ್ಮ. ಮರಿಯು ನಾಯಿ ಮರಿ ಅಮ್ಮ ಕಿರ್ಚಬೇಡಿ ಅದು ಅಮ್ಮನೇ ಕಿರ್ಚ್ತಾರೆ. ನಾಯಿ ನಾಯಿ ಓಕೆನಾ? ಧನ್ಯಮ್ಮ ನಗ್ಬೇಡಿ. ಅವ್ರು ನಂಗೆ ಕಿರ್ಚ್ಬೇಡ ಅಂತ ಹೇಳಿ ಇದು ಊರಿಗಿಡೀ ಹೇಳೋ ತರ ಕಿರ್ಚಿಸಿದ್ದಾರೆ. ನೀವು ಇದಕ್ಕಿಂತ ಜೋರ ಕಿರ್ಸ್ತಿದ್ರಿ. ಮರಿಯು ಮನೆದು ಹೇಳಕ್ಕ ನಗದ್ ಬಿಟ್ಬಿಟ್ಟು ಹೇಳಿದಾನೆ ಸೀರಿಯಸ್ ಆಗಿ. ನಾಯಿ ಮರಿ ಒಂದು ನಾಯಿ ಮರಿ ಒಂದು. ನಾಯಿ ಮರಿಯು ನಾಯಿ ಪರ್ಫೆಕ್ಟ್ ಕರೆಕ್ಟ್. ಕೈಯಲ್ಲಿ ಹೇಳ್ಬೇಡಿ. ನಾಯಿ ಮರಿ ಯು ನಾಯಿ ಮರಿಯು ಹೇಳಿ ಅಮ್ಮ. ನಾಯಿ ಮರಿ ಓಕೆ. ನಾಯಿಗೆ ನಾಯಿ ಮರಿ ಯಾಕೆ ಕಳಿಸ್ತೀರ ನಮ್ನ? ನಾಯಿ ಮರಿ ನಾಯಿಗೆ ಹೇಳಿ ಅಮ್ಮ, ಫುಲ್ ಸೆಂಟೆನ್ಸ್ ಹೇಳಿ. ಧನ್ಯಮ್ಮ ಎರಡೆರಡು ಲೈನ್ ಹೇಳಿ, ಹಂಗೆ ಲೈನ್ಸ್ ಅಂತ ಹೇಳಿ. ಮಾತಾಡಮ್ಮ. ಅರ್ಥ ಆಯ್ತಾ? ನಾಯಿ ಅದ್ಯಾಕೆ ಕಿರ್ಚಿದ್ದು? ನಾಯಿ ನಾಯಿ ಮರಿಯು ನಾಯಿಗೆ ಹೇಳಿತು ಹೇಳ್ಸು. ನೀನು ನಾಯಿ ಎಂದು. ನೀನು ನಾಯಿ ಮರಿ ನಾಯಿಗೆ ಯಾಕೆ ಕಿರ್ಚಿದ್ದು? ನೀನು ನಾಯಿ ಎಂದು. ನೀನು ನೀರು ಇರು ನೀರು ನೀಟು ನೀಟಾಗಿದೆ. ನೀಟ್ ಎಕ್ಸಾಮ್ ಆಯ್ತು. ನೀನು ನೀರು ಕುಡೀರಿ. ಯಪ್ಪ ಹೊಟ್ಟೆ ನೋವು ಬಂತು. ನೀರು ಇರು ಅಂತ ಹೇಳ್ತಾರಲ್ಲ, ಇರವ. ನೀನು ನೀ
ನಿಂತು 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 ಜಮೀನ್ದಾರ. ನಿಲ್ಲು ನಿಲ್ಲು ಧನ್ಯಮ್ಮ ಫಸ್ಟಿಂದ ಹೇಳ್ಮ ಯಾವ್ದು ಕರೆಕ್ಟ್ ಅಂತ. ಅಮ್ಮ ಹೇಳಿದ್ರಲ್ಲಿ ಯಾವ್ದು ಕರೆಕ್ಟ್ ಅಂತ ಫಸ್ಟಿಂದ ಹೇಳು. ನಾಯಿ ಮರಿ. ಏನು? ನಾಯಿ ಮರಿ ಯು ನಾಯಿ ಮರಿಯು. ನಾಯಿ ಮರಿಯು ನಾಯಿಗೆ ಹೇಳಿತು. ನಾಯಿಗೆ ಹೇಳಿತು ನನಗೆ ಕಚ್ಚಿದದೆ ಅಂತ. ನನ್ನ ಅದೆಂತ ಈ ತರ ಹೇಳಿದ್ರೆ ನೀನು ನಾಯಿ ಎಂದು. ನೀನು ನಾಯಿ ಎಂದು. ನೀನು ನಾಯಿ ಎಂದು ಫಸ್ಟಿಂದ ಹೇಳ್ಸಿ. ಇರಿರು ಆಕಾಶ್ ಎಲ್ಲ ಹೇಳಿ. ಒಂದ್ ನಿಮಿಷ. ಹೇಳಿ. ನಾಯಿ ಮರಿಯು ಹೇಳಿತು ನೀನ್ ನಾಯಿ ಎಂದು. ಇಲ್ಲ, ನಾಯಿ ಮರಿ ನಾಯಿಗೆ ಹೇಳಿತು. ನಾಯಿಗೆ ಹೇಳಿತು. ನಾಯಿ ಸ್ಟಾರ್ಟಿಂಗ್ ಹೇಳಿ. ನಾಯಿ ಮರಿಯು ಹೇಳಿತು. ನಾಯಿ ಮರಿಯು ನಾಯಿಗೆ ಹೇಳಿತು. ನಾಯಿಗೆ ಹೇಳಿತು. ನಾಯಿ ನಾಯಿ ಮರಿ ಮರಿ ನಾಯಿಗೆ ನಾಯಿಗೆ ಹೇಳಿತು. ಹೇಳಿತು ನೀನು ನಾಯಿ ಎಂದು. ನೀನು ಯಾರೆಂದು. ನಾಯಿ ಎಂದು. ನಾಯಿ ಎಂದು. ನಾಯಿ ಅದು ಎಂದು. ಅದು ಎಂದು ಆಯ್ತಾ? ಎರಡ್ ಸೈಡ್ ತೆಗ್ಸಿ ಈಗ. ಸಾಕು ಹೇಳಿದ್ರಲ್ಲ. ಎರಡ್ ಸೈಡ್ ತೆಗ್ಸಿ ತೆಗಿರಿ. ತೆಗಿರಮ್ಮ. ತೆಗಿತಾರೆ. ಅಮ್ಮ ಎರಡ್ ಸೈಡ್ ರಿಮೂವ್ ಮಾಡಿ. ಹಾ ಕೇಳುದಿಲ್ಲ. ಕೇಳಿಸ್ಕೊಳ್ಳಿ ಈಗ ಏನ್ ಹೇಳಿದ್ದು. ನಾಯಿ ಮರಿಯು ನಾಯಿಗೆ ಹೇಳಿತು ನೀನು ನಾಯಿ ಎಂದು. ಅರ್ಥ ಆಯ್ತಾ? ಎಷ್ಟು ಏನು ಕಿರ್ಚೋದು. ಅಲ್ಲ ನಮಗೆ ಕಿರ್ಚಬೇಡಿ ಅಂತ ಹೇಳಿ, ಪಾಪ ಧನ್ಯನಿಗೆ ಕಿರ್ಚಬೇಡಿ ಅಂತ ಹೇಳಿ. ಅದಕ್ಕೆ ಹೇಳಿದ್ದು ಅದಕ್ಕಿಂತ ತ್ರಿಬಲು. ನಾಯಿ ಮರಿಯು ಸರಿ ಓಕೆ. ಇವಾಗ ನೆಕ್ಸ್ಟ್ ಯಾರು? ಈಗ ನೋಡೋಣ. ನಮ್ಮ ಸಣ್ಣವರು ಒಂದು ಟಾಪಿಕ್ ಎತ್ಕೊಂಡ್ರು. ಸಣ್ಣಮ್ಮ ಕ್ಲಿಯರ್ ಆಗಿ ಹೇಳಿ. ನಾಯಿ ಎಂದರೆ ತುಂಬಾ ಇಷ್ಟ. ನಿನಗೆ ನಾಯಿ ಇಷ್ಟನಾ? ನಾಯಿದೆ ಬರ್ತಿದೆ ಅವರಿಗೆ. ನಾಯಿ ನಾಯಿ ಎಂದರೆ ಇದ್ದರೆ ಎಂದರೆ ಎಂದರೆ ನಾಯಿ ಎಂದರೆ ಎಂದರೆ ತುಂಬಾ ಇಷ್ಟ. ತುಂಬಾ ಇಷ್ಟ. ನಿನಗೆ 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 ನಾಯಿ ನಾಯಿ ಇಷ್ಟನಾ? ಇಷ್ಟನಾ? ಫಸ್ಟ್ ಇಂದ ಹೇಳ್ಸಮ್ಮ ಈಗ. ಫಸ್ಟ್ ಹೇಳಿ. ನಾಯಿ ನಾಯಿ ಎಂದರೆ ತುಂಬಾ ಇಷ್ಟ. ನಿನಗೆ ನಾಯಿ ಇಷ್ಟನಾ? ಇಷ್ಟನಾ? ಇಷ್ಟನೇ. ಇದು ದೇಲಂಪಾಡಿಗೆ ವಾಯ್ಸ್ ಕೇಳಿತು. ಇಲ್ಲಿ ಇದು ದೇಲಂಪಾಡಿಗೆ ವಾಯ್ಸ್ ಅಯ್ಯೋ ಕೇಳಿತು. ಹೌದಾ? ಇದು ಕೂಡ ಹೌದಾ? ಈಗ ಆಫ್ ಮಾಡ್ದ ಅವನು. ಓಕೆ ಇವಾಗ ಚೂರಿ ಸೂಪರ್ ಮಾಸ್ ಸಣ್ಣ ಸಖತ್ತಾಗಿ ಹೇಳ್ಕೊಟ್ಟಿದ್ದೀರಾ. ಈ ತರ ಹೇಳ್ಕೊಟ್ರೆ ಆರಾಮಾಗಿ ಕಂಡಿಡಿಬಹುದು. ಚೆನ್ನಾಗಿ ಹೇಳ್ಕೊಟ್ರಲ್ವಾ ಅಮ್ಮ? ಚೆನ್ನಾಗಿ ಹೇಳಿದ್ಯಾ? ಅಮ್ಮನಿಗೆ ಏನಕ್ಕೆ ಬರೀ ನಾಯಿ ಸಿಗ್ತಾ ಇದೆ ಅಂತ ಗೊತ್ತಾಗ್ಲಿಲ್ಲ ನಂಗೆ. ಹೌದಾ? ನಾಯಿ ಅಂದ್ರೆ ಇಷ್ಟ ಅದಕ್ಕೆ. ಸಣ್ಣ ಸಾಂಗ್ ಪ್ಲೇ ಮಾಡು. ಇವಾಗ ನಮ್ಮ ಚೂರಿ ಸಮಯ. ಎತ್ಕೋ ಚೂರಿ, ನೋಡೋಣ. ಚೂರಿ ಈಸಿಯಾಗಿ ಹೇಳ್ಕೊಡು ಚೂರಿ. ಯಾಕಮ್ಮ ಸೌಂಡ್ ಜಾಸ್ತಿ ಆಯ್ತಾ? ಪಾಪ ಕೇಳಿಸ್ತಾ ಇಲ್ಲ ನೋಡಿ ಹೆಂಗ್ ಕೂತಿದ್ದಾರೆ. ಸಾಂಗ್ ಒಂದ್ಸಲ ಡ್ಯಾನ್ಸ್ ಮಾಡಿ. ಡ್ಯಾನ್ಸ್ ಮಾಡಿ. ಕೇಳಿಸ್ತಿಲ್ಲ ಅಮ್ಮನಿಗೆ. ಹಂದಿ ಮನುಷ್ಯರು ಕಕ್ಕ ತಿನ್ನುತ್ತೆ, ಮನುಷ್ಯರು ಹಂದಿ ಕಕ್ಕ ತಿಂತೀರಾ? ತಿಂತೀವಾ? ತಿಂತಾರಾ? ತಿಂತಾರ. ಹಾ. ಹಂದಿ 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 ಮನುಷ್ಯರು ಮನುಷ್ಯರ 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 ಹಂದಿ ಮನುಷ್ಯರ ಮನುಷ್ಯರ ಹಂದಿ ಮನುಷ್ಯರ ಕಕ್ಕ ಕಕ್ಕ ತಿನ್ನುತ್ತೆ. ಹಂದಿ ಮನುಷ್ಯರ ಕಕ್ಕ ತಿನ್ನುತ್ತೆ. ತಿನ್ನುತ್ತೆ. ಓ ಹಾ. ಮನುಷ್ಯರು ಫಸ್ಟ್ ಲೈನ್ ಆಯ್ತು, ಇವಾಗ ಸೆಕೆಂಡ್ ಲೈನ್ ಆಯ್ತಾ? ಮನುಷ್ಯರು ಮನುಷ್ಯರು ಹಂದಿ ಹಂದಿ ಕಕ್ಕ 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 ತಿಂತಾರ ಓ ತಿಂತಾರ ತಿಂದರು ತಿಂತಾರ ತಿಂತಾರೆ ತಿಂತಾರ ತಿಂದಾಗ ತಿಂತಾರ ತಿಂದರ ತಿಂತಾರ ತಿಂತಾರ First ಇಂದ ಹೇಳ್ಸಿ. ಫಸ್ಟ್ ಇಂದ ಹೇಳಿ. ಕರೆಕ್ಟ್ ಎಲ್ಲ ಕರೆಕ್ಟ್. ಫಸ್ಟ್ ಇಂದ ಹೇಳಿ. ಹಂದಿ ಹಂದಿ ಮನುಷ್ಯರ ಮನುಷ್ಯರ ಕಕ್ಕ ತಿನ್ನುತ್ತೆ. ತಿನ್ನುತ್ತೆ. ಮನುಷ್ಯರು ಮನುಷ್ಯರು ಹಂದಿ ಹಂದಿಯ ಕಕ್ಕ ಕಕ್ಕ ತಿಂತಾರ. ಪರ್ಫೆಕ್ಟ್, ಸೂಪರ್. ನಮ್ಗಿಂತ ಬೆಸ್ಟ್. ಆಫ್ ಮಾಡಿ. ಅಮ್ಮ ಬೆಸ್ಟ್ ಆಕ್ಚುಲಿ ಹೇಳ್ಬೇಕಂದ್ರೆ. ನಮ್ಗಿಂತ ಆಯ್ತಾ?
ಸೂಪರ್. ಪರ್ಫೆಕ್ಟ್ ಆಗಿ ಹೇಳಿದ್ರಿ ಅಮ್ಮ. ಇಲ್ಲ ಅಮ್ಮ ನೀವು 2 ಕಂಪ್ಲೀಟ್ ಮಾಡಿದ್ರಿ. ಸೂಪರ್ ಸೂಪರ್ ಸೂಪರ್. ಈ ವ್ಲಾಗು ಸ್ವಲ್ಪ ಲೆಂತ್ ಇದೆ, ಫುಲ್ಲು ಫನ್ನಿ ಆಗಿದೆ. ಸೊ ಅದಕ್ಕೋಸ್ಕರ 2 ಡಿವೈಡ್ ಮಾಡ್ತಾ ಇದೀನಿ. ಇವತ್ತು ನೈಟ್ ಒಳಗಡೆ ಪಾರ್ಟ್ 2 ವ್ಲಾಗ್ನು ಕೂಡ ಅಪ್ಲೋಡ್ ಮಾಡ್ತೀವಿ. ಆಧಾರ್ ಕಾರ್ಡ್ ಇದ್ದರೆ ಹಂದಿ, ರಾಕ್ಷಸ ರಾಕ್ಷಸ ನಾಯಿ ಜೊತೆ, ರಾಕ್ಷಸ ರಾಕ್ಷಸ ಲಾಸ್ಟ್ ರಾ ಮನುಷ್ಯಗಳ ಬಾಡಿ ನಿನ್ನ ಮೊಕ್ಕ ಬಾಡಿ ಮುಸುಡಿ. ನರೇಂದ್ರ ಮೋದಿಯ ಹೆಸರಿಟ್ಟಿದ್ದು ಬೋಟಿ ಕನ್ನಡ ಹೆತ್ತ ಕನ್ನಡದಲ್ಲಿ ಹೆಣ ಕನ್ನಡ ಕನ್ನಡ ದಲ್ಲಿ ಕನ್ನಡ ಮೂಲಂಗಿ ಸಾರು ಮೂಲಂಗಿ ಮೂಲಂಗಿ ತಿಂದ್ರೆ ಊಸ್ ಬರುತ್ತೆ. 2 1 ಗೋ. ಡಿಂಪಲ್. ಪೆಟ್ಟು ಕೊಡ್ತೀನಿ. ನಾನಲ್ಲೇ ಪ್ರತಿಕ್ಷಣ. ನೀನೆಲ್ಲ ನಾನಲ್ಲೇ ಬಂದಿದ್ರೆ. ಟೆಂಪಲ್ ಟೆಂಪಲ್ ಗಂಟೆ ಟೆಂಪಲ್. ಟಚ್ ಟಚ್ ಇರುವ ಹುಡುಗ ಈ ಗಿಲಿ ನಟ. ಪಾಡಂತು ನನ್ನ